ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಚತುರ್ದಶಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 14ನೇ ಅಧ್ಯಾಯದಲ್ಲಿ 22ನೆಯ ಶ್ಲೋಕ ಆಗಬೇಕು. ಅದರ ಮುಂಚೆ ಕೆಲವು ವಿಷಯಗಳು ಹೇಳ್ಬೇಕಿಲ್ಲಿ. ಹಿಂದೆ ಈ ಅರ್ಜುನ ನೆನಪಿಸ್ಕೊಳ್ಳುವಂತ ಭಾಗ ಬಂತು. ಏನಂದ್ರೆ, ಯಾವ ರಥ ಆ ಯುದ್ಧದಲ್ಲಿ ಇತ್ತೋ ಅದೇ ರಥ ಇದೆ ಈಗ್ಲೂ, ಜೊತೆಗೆ ಯಾವ ಕುದುರೆಗಳಿದ್ವೋ ಯುದ್ಧ ಕಾಲದಲ್ಲಿ ಅದೇ ಕುದುರೆ ನನ್ನ ಹತ್ರ ಇದೆ ಅಂತೆಲ್ಲ ಹೇಳ್ತಾ ಬಂದ. ಇದು ಹೇಳಲಿಕ್ಕೆ ಹೇಗ್ ಸಾಧ್ಯ? ಯಾಕಂದ್ರೆ ಕುದುರೆಗಳು ಯಾವ ಯುದ್ಧ ಕಾಲದಲ್ಲಿದ್ವು, ಆ ಕುದುರೆ ಮತ್ತೆ ರಥ ಎರಡು ಕೂಡ ನಾಶ ಆಗಿತ್ತು. ಅದಿರ್ಲಿಲ್ವಲ್ಲ ಅಂದ್ರೆ ಅದನ್ನು ಕೂಡ ವಿವರಿಸ್ತಾರೆ. ಮಹಾಭಾರತದಲ್ಲೆಲ್ಲ ಆಗಬೇಕಾದ್ರೆ ಇನ್ನೂ ಕೂಡ ಇಲ್ಲಿ ಟಿಪ್ಪಣಿಗಳಲ್ಲಿ ವಿವರಿಸಿದಂತೆ ಆ ಕಪಿ ಚಿಹ್ನೆ, ಕಪಿಧ್ವಜ, ಇವನು ಅರ್ಜುನ, ಆ ಕಪಿಯ ಚಿಹ್ನೆ ರಥದಲ್ಲೇನಿತ್ತು ಅದು ಹೊರಟೋಯ್ತಂತೆ. ನಂತರ ಈ ಕುದುರೆ ರಥ ಅದೆಲ್ಲ ಸುಟ್ಟು ಬೂದಿ ಆಗೋಗಿದೆ. ಆ ಸುಟ್ಟೆಲ್ಲ ಬೂದಿ ಆದ್ಮೇಲೆ ಜೊತೆಗೆ ಇವನು ಬಾಣ ಬಿಟ್ಟದ್ದು ವಾಪಸ್ ಎಲ್ಲಿ ಬರುತ್ತೆ? ಯಾರ ಮೇಲೆ ಬಾಣ ಪ್ರಯೋಗ ಮಾಡಿದ್ನೋ ಅವರನ್ನ ಬಾಧಿಸಲೇಬೇಕು ಆ ಬಾಣ, ಮತ್ ವಾಪಸ್ ಬರೋದು ಅಂತಿಲ್ಲ. ಇಷ್ಟೆಲ್ಲ ಇದ್ಮೇಲೆ ಅದ್ ಹೇಗೆ ಅರ್ಜುನ ಅದೇ ರಥ ಅದೇ ಕುದುರೆ ಇದೆಲ್ಲ ಹೇಗಿತ್ತು ಅಂತ ಹೇಗೆ ಹೇಳ್ತಾನೆ ಅಂತ ಇಲ್ಲಿ ಪ್ರಶ್ನೆ ಮಾಡಿಕೊಂಡು, ಅದಕ್ಕೆ ಒಂದು ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಆ ಮಾತುಗೋಸ್ಕರ ಬಂದೆ. ಕೆಲವು ಸಾರವಾಗಿ ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಈ ಶ್ಲೋಕ ಒಂದಿದೆ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ಶ್ಲೋಕ. ಅದು ಬ್ರಹ್ಮ ತರ್ಕದಲ್ಲಿ ಮಾತಿದೆಯಂತೆ. ಏನಂದ್ರೆ, ಸದೃಶೇವಾ ಪ್ರಧಾನೇವ ಕಾರಣೇವಾ ತದಿತ್ಯಯಂ ಶಬ್ದ ಸಂಘಟತೆ ಭೇದೆ ವಿದ್ಯಮಾನೇಪಿ ತತ್ವತಃ. ನಿಜವಾಗಿ ವ್ಯತ್ಯಾಸ ಇದೆ. ಆ ಕುದುರೆನೇ ಬೇರೆ, ಈಗಿನ ಅರ್ಜುನನ ಹತ್ರ ಇರೋ ಕುದುರೆನೇ ಬೇರೆ. ಬೇರೆ ಆದ್ರೂ ಕೂಡ ಅದರ ತರಹ ಇದೆ ಅನ್ನೋ ಅರ್ಥದಲ್ಲಿ ಬಳಸಿದ್ದು. ಇಂಥ ಸಂದರ್ಭದಲ್ಲೂ ಅದೇ ಕುದುರೆ ಅದೇ ಅಂತ ನಾವ್ ಹೇಳೋದಿದೆ. ಅಂದ್ರೆ ಬೇರೆ ಬೇರೆ ವಸ್ತುನ್ ಚೆನ್ನಾಗ್ ಗೊತ್ತಿದೆ. ಈ ಉದಾಹರಣೆಗೆ ನಾವು ಅವತ್ತಿನ ದಿವ್ಸ ಊಟ ಮಾಡಿದ್ವಲ್ಲ ಅದೇ ಅನ್ನ ಅಂತ, ಅದೇ ಅನ್ನ ಹೇಗಾಗ್ಲಿಕ್ಕೆ ಸಾಧ್ಯ? ಅಥವಾ ಅವತ್ತಿನ ದಿವ್ಸ ಹಣ್ಣು ತಿಂದಿದ್ವಲ್ಲ ಅದೇ ಹಣ್ಣು ನೋಡಿದ್ದು ಅಂತ ಹೇಳ್ತಾ ಇರ್ತೀವಿ. ವಾಸ್ತವಿಕ ಅದೇ ಹಣ್ಣಿದಲ್ಲ, ನಮಗ್ ಚೆನ್ನಾಗ್ ಗೊತ್ತಿದೆ. ಎರಡು ಬೇರೆ ವ್ಯತ್ಯಾಸ ಇದೆ. ಆದ್ರೂ ಕೂಡ ಅದೇ ಹಣ್ಣಿನ ತರಹ ಅಂತ ಹೇಳಲಿಕ್ಕೆ ಹೋಗಿ ಅದೇ ಹಣ್ಣು ನೋಡು, ಅದೇ ಹಣ್ಣು ಅದೇ ರುಚಿ ಅಂತಂತೂ ಇನ್ನೂ ನಮಗ್ ಅನುಭವಕ್ಕೆ ಬರುತ್ತೆ.
ಅವತ್ತು ತಿಂದ ರುಚಿ ಏನಿದೆ ಅದೇ ರುಚಿ ಇವತ್ತಿಂದಾಗ್ಲೂ ಬರ್ತಾ ಇದೆ ಅಂತ ಹೇಳ್ತೀವಿ. ಅದೇ ಅನ್ನೋ ಶಬ್ದ ಏನ್ ಬಳಸ್ತೀವಿ, ವಾಸ್ತವಿಕವಾಗಿ ಅವತ್ತಿನ ರುಚಿ ಯಾವ ತರ ಇತ್ತೋ ಆ ತರಹ ರುಚಿ ಇವತ್ತಿಂದಾಗ್ಲೂ ಆಗ್ತಾ ಇದೆ ಅಂತ ಇಷ್ಟೇ ಅರ್ಥ ಹೊರತು ಅದೇ ರುಚಿ ಈಗಿನ ರುಚಿ ಅಲ್ಲ, ಬೇರೆ ಬೇರೆ ಅದು. ರುಚಿಗಳು ಬೇರೆ, ಆದ್ರೆ ಒಂದೇ ತರಹ ಇರೋದ್ರಿಂದ ಅದೇ ರುಚಿ ಅಂತ ಕರಿತಾ ಇರ್ತೀವಿ. ಅದೇ ತರ ಇಲ್ಲೂ ಕೂಡ ವಸ್ತುಗಳು ಬೇರೆ, ಕುದುರೆಗಳು ಬೇರೆ, ರಥಗಳು ಬೇರೆ ಆದ್ರೂ ಕೂಡ ಅದೇ ಅನ್ನುವ ಅರ್ಥ ಇಲ್ಲಿ ಅದರ ತರಹ ಇರೋದು ಅನ್ನೋ ಅರ್ಥದಲ್ಲಿ ಬಳಸಿದ್ದಷ್ಟೇ ಅಂತ ಇಷ್ಟನ್ನ ಇಲ್ಲಿ ನೆನಪಿಸ್ಕೊಡ್ತಾ ಇನ್ನೊಂದು ಮಾತನ್ನ ಇಲ್ಲೇ ಉಲ್ಲೇಖ ಮಾಡಿದ್ದಾರೆ. ಏಕಸ್ಥಾನಾಧಿಪತ್ಯೇತು ಭಿನ್ನಾನಾಂ ಅಪಿ ಯುಜ್ಯತೆ ಅಭೇದೇನ ಪರಾಮರ್ಶ ಸಾದೃಶ್ಯೇನಾಪಿ ವಸ್ತುನೋಹೋ ಅಂತ ಹೋಲಿಕೆ ಅನ್ನೋ ಅರ್ಥದಲ್ಲಿ ಬಳಸಿದ್ದಿದೆ. ಇದನ್ನ ಮುಂದೆ ಏಕಾದಶ ಸ್ಕಂದ ಭಾಗವತಲ್ಲಿ ಅಂದ್ರೆ 11ನೇ ಸ್ಕಂದ ಭಾಗವತಲ್ಲಿ ಅದು ವಿವರಣೆಯನ್ನ ಮಾಡ್ತಾರೆ. ಅದ ನಂತರ ಅಲ್ಲೇ ನಾವು ನೋಡೋಣ ಆ ಭಾಗ ಬಂದಾಗ. ಇಲ್ಲಿವರೆಗೆ ಅರ್ಜುನ ತಾನು ನನ್ನ ಕೈಲಿ ಗೋಪಿಕಾಸ್ತ್ರ ರಕ್ಷಣೆ ಮಾಡ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಮ್ಲೇಚ್ಛರ ಹಾವಳಿ ಆದಾಗ. ಅದರಿಂದ ನನಗೇನ್ ಅರ್ಥ ಆಯ್ತು ಅಂದ್ರೆ, ಜೀವನದಲ್ಲಿ ಪರಮಾತ್ಮನ ಅನುಗ್ರಹ ಒಂದು ಕ್ಷಣ ಇಲ್ಲ ಅಂತಾದ್ರೆ ಆ ಸಂದರ್ಭದಲ್ಲಿ ನಾವ್ ಏನೂ ಮಾಡ್ಕೊಳ್ಲಿಕ್ ಸಾಧ್ಯ ಇಲ್ಲ. ದೇವರ ಅನುಗ್ರಹ ಇಲ್ಲದೆ ಇದ್ರೆ ನನ್ನಂತಹ ವೀರ ಎಂಥ ಒಬ್ಬ ಹೇಳಿ ಆಗ್ಬಿಟ್ಟೆ ಒಂದು ಕ್ಷಣದಲ್ಲಿ. ನಾನ್ ಯುದ್ಧ ಮಾಡಿದ್ನ ಅಂತ ನನಗೆ ಅನಿಸ್ತಾ ಇದೆ, ಆಶ್ಚರ್ಯ ಅನಿಸ್ತಾ ಇದೆ ಕುರುಕ್ಷೇತ್ರದಲ್ಲಿ ಅಂತ ಇಷ್ಟು ಅವನ ಅಭಿಪ್ರಾಯವನ್ನ ತಾನು ವಿವರಿಸಿದ. ಅದಕ್ಕೆ ಇದೇ ಸಂದರ್ಭದಲ್ಲಿ ಒಂದೊಂದು ಕಾರಣವನ್ನ ಬಿಟ್ಟು ಇನ್ನೊಂದು ಕಾರಣಕ್ಕೆ ಯಾಕೆ ಹೋದ್ರು ಅಂತ ಒಂದು ಮಾತಿಲಿ ಬಂದಿದೆ. ಅಂದ್ರೆ ಈಗ ಈ ಅರ್ಜುನ ಹೇಳ್ತಾನೆ, ಕೃಷ್ಣ ಇಲ್ಲದೆ ನಾನು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅದ್ ಹೇಗಿರತ್ತೆ ಅಂದ್ರೆ ಬೂದಿಯಲ್ಲಿ ಹೋಮ ಮಾಡಿರೋ ತರ ಅಂತ ಹೇಳ್ತಾನೆ. ಹೋಮ ಮಾಡೋದು ಬೆಂಕಿಯಲ್ಲಿ ಮಾಡ್ಬೇಕು ಹೋಮ, ಬೂದಿಯಲ್ಲಿ ಹೋಮ ಮಾಡಿದ್ರೆ ಫಲ ಏನಾದ್ರು ಸಿಗತ್ತಾ? ಏನು ಸಿಗಲ್ಲ. ಆ ತರ ಆಯ್ತು, ನಾನು ಹಾಕೋ ಕೆಲಸ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ, ದೇವರ ಅನುಗ್ರಹ ಇದ್ರೆ ಮಾತ್ರ ಆ ಕೆಲಸ ಸಾರ್ಥಕ ಅಂತ ಹೀಗೊಂದು ಉದಾಹರಣೆ ಕೊಟ್ಟ. ಈ ಉದಾಹರಣೆಯಲ್ಲಿ ಸ್ವಲ್ಪ ಅಸ್ವಾರಸ್ಯ ಇದೆಯಂತೆ. ಅಂದ್ರೆ ಬೂದಿಲ್ ಹೋಮ ಮಾಡಿದ್ರು ಅನುಸಂಧಾನ ಚೆನ್ನಾಗಿತ್ತು ಅಂದ್ರೆ ಸ್ವಲ್ಪನಾದ್ರೂ ಫಲ ಬರುತ್ತಂತೆ. ಶ್ರದ್ಧೆಯನ್ ಮಾಡಿದ್ದಕ್ಕೆ ಒಂದ್ ಫಲ ಇದೆ. ಈಗ ನಾವೆಲ್ಲ ಏಕಾದಶಿ ಉಪವಾಸ ಅದು ಇದು ಎಲ್ಲ ಮಾಡ್ತೀವಿ, ಅದು ಸರಿಯಾಗಿ ನಿಜವಾಗಿ ನಾವು ಆಚರಣೆ ಮಾಡಿರಲ್ಲ. ಯಾಕೆ ದಿನತ್ರಯ ಆಚರಣೆ, 3 ದಿವಸಗಳ ಆಚರಣೆ ಸೇರಿಸಿ ಒಂದು ಪೂರ್ಣ ಆಚರಣೆ, ಸಂಕಲ್ಪ ಸಮರ್ಪಣೆ ಎಲ್ಲ ಎಷ್ಟೋ ವಿಧಿವಿಧಾನ ಇದೆ. ಅಷ್ಟೆಲ್ಲ ಮಾಡ್ತೀವ? ಇಲ್ಲ. ಆದ್ರೂ ಮಾಡಿದೀವಲ್ಲ, ಆ ಮಾಡಿರೋದಕ್ಕೆ ಒಂದು ಭಗವಂತ ಫಲ ಕೊಟ್ಟೆ ಕೊಡ್ತಾನೆ. ಅಪೂರ್ಣ ಆ ಫಲ ಏನ್ ನಿಜವಾಗಿ ಸಿಗ್ಬೇಕು ಅದು ಸಿಗದೆ ಹೋದ್ರು ಒಂದಿಷ್ಟು ಫಲ ಅಂತೂ ಖಂಡಿತ ಸಿಕ್ಕೇ ಸಿಗತ್ತೆ. ಆತರ ಹೋಮ ದಿವಸ ಅಗ್ನಿಲ್ ಮಾಡ್ತಾ ಇದ್ದ, ಒಂದ್ ಸಂದರ್ಭದಲ್ಲಿ ನೀರಲ್ಲಿ ಮಾಡ್ದ, ನೀರಲ್ಲಿ ಅಗ್ನಿ ಕಾರ್ಯ, ನೀರಲ್ಲಿ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಮಾಡಿದ. ಫಲ ಇಲ್ವಾ? ಫಲ ಇದೆ, ಚೂರಾದ್ರೂ ಬರುತ್ತಂತೆ ಫಲ. ಅದು ನಮಗೆ ಟಿಪ್ಪಣಿಕಾರರೆಲ್ಲ ತಿಳಿಸ್ತಾರೆ, ಈಗ ಚೂರಾದ್ರೂ ಫಲ ಬಂದೇ ಬರುತ್ತೆ ಅಂತ. ಹಾಗಾಗಿ ಈ ತುಂಬಾ ಅನಿವಾರ್ಯದ ಸಂದರ್ಭದಲ್ಲಿ ಆ ನೀರಿನಲ್ಲಿ ಮಾಡಿದ್ರು ತೊಂದರೆ ಇಲ್ಲ ಅನ್ಸತ್ತೆ, ಒಂದು ಚೂರಾದ್ರೂ ಫಲ ಬರುತ್ತೆ. ಆ ಶ್ರದ್ಧೆಗೆ, ಆ ಭಕ್ತಿ ಇದಕ್ಕೆ ಭಗವಂತ ಫಲ ಕೊಡ್ತಾನೆ ಅಂತ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟಂತೆ. ಹಾಗಲ್ಲ, ಈಗ ಒಬ್ಬ ಮ್ಯಾಜಿಕ್ ಮಾಡೋನ್, ಐಂದ್ರಜಾಲಿಕ ವ್ಯಕ್ತಿ ಇಂದ್ರಜಾಲವನ್ನ ತೋರಿಸಿ ಮೋಸ ಮಾಡ್ತಾನೆ. ಮೋಸ ಅಲ್ಲಿ ಮಾಡ್ಬೇಕಾದ್ರೆ ವಸ್ತುತಃ ಅವನು ಮಾಡೋದು ಯಾಕೆ? ಕೇವಲ ತನ್ನ ಕುಟುಂಬವನ್ನ ಪೋಷಣೆ ಮಾಡ್ಲಿಕ್ಕೆ, ಒಂದಿಷ್ಟು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಅಂತ ಆ ಕೃತ್ಯಕ್ಕೆ ಇಳಿತಾನೆ. ಹಾಗಾದ್ರೆ ಏನಾಯ್ತು? ಕೇವಲ ಮಾಯೆಯಿಂದ ವಸ್ತುಗಳನ್ನು ತೋರಿಸ್ತಾನೆ. ನಿಜವಾಗಿ ಆ ವಸ್ತುಗಳೆಲ್ಲ ಅಲ್ಲಿ ಕೃತಕವಾಗಿ ಒಂದು ನಿರ್ಮಾಣ ಮಾಡ್ತಾನೆ. ನಿಜವಾಗಿ ಅದೆಲ್ಲ ಇಲ್ಲ, ಗೊತ್ತಿಲ್ಲದೆ ಇರೋ ತರ ಮಾಯ ಮಾಡಿ ಅವನು ಅಲ್ಲಿ ತೋರಿಸ್ತಾನೆ ವಸ್ತುಗಳನ್ನ. ಹಾಗಾದ್ರೆ ಇದೆಲ್ಲ ಮಾಡಿ ತನ್ನ ಕುಟುಂಬ ಪೋಷಣೆನ ಮಾಡ್ತಾನೆ. ಹಾಗಾದ್ರೆ ಅಲ್ಲೂ ಕೂಡ ಏನೋ ಒಂದು ಪ್ರಯೋಜನ ಇದೆ. ಅಂದ್ರೆ ಅರ್ಥ, ದೇವರು ಇಲ್ದೆ ಹೋದ್ರೆ ಯಾವ ರೀತಿ ಆಗತ್ತೆ ಅಂದ್ರೆ, ಒಬ್ಬ ಇಂದ್ರಜಾಲವನ್ನ ತೋರಿಸಿ ಮೋಸ ಮಾಡ್ತಾನಲ್ಲ ಜನರನ್ನ, ಹಾಗ್ ನಮ್ ಕತೆ ಆಗತ್ತೆ. ದೇವರು ಇಲ್ದೆ ಹೋದ್ರೆ ಏನ್ ಮಾಡಿದ್ರು ವ್ಯರ್ಥ, ಅದರ ಫಲ ನಿಜವಾಗಿ ನಾವು ಪಡೆಯೋದಿಲ್ಲ ಅನ್ನೋ ಅರ್ಥದಲ್ಲಿ ಬಂದಿದೆ. ಆದ್ರೆ ಅಲ್ಲೂ ಏನೋ ಒಂದು ಪ್ರಯೋಜನ ಇದೆ. ಅವ್ನ್ ಯಾಕೆ ಮೋಸ ಮಾಡ್ತಾನೆ ಅಂದ್ರೆ, ಮೋಸ ಮಾಡಿ ಒಂದಿಷ್ಟು ದುಡ್ಡು ಸಿಗತ್ತ ಅವನಿಗೆ, ಅದರಿಂದ ಜನರು ಆಶ್ಚರ್ಯಪಟ್ಟು ದುಡ್ಡನ್ನ ಕೊಡ್ತಾರೆ, ಅವನು ತನ್ನ ಕುಟುಂಬ ಪೋಷಣೆಯನ್ನ ಮಾಡ್ತಾನೆ. ಇನ್ನು ಇದನ್ನ ಬಿಟ್ಟು ಕೊನೆಗೊಂದು ಉದಾಹರಣೆ ಕೊಡ್ತಾರೆ. ದೇವರನ್ನ ಬಿಟ್ಟರೆ ನಮ್ಮ ಕೆಲಸಗಳು ಹೇಗಾಗತ್ತೆ ಅಂದ್ರೆ, ಒಂದು ಮರುಭೂಮಿಯಲ್ಲಿ ಏನು ಮರಗಳು ಗಿಡಗಳು ಏನು ಬೆಳೆಯೋದಿಲ್ಲ, ಅಂತ ಒಂದು ಭೂಮಿ, ನೀರಿಲ್ಲ ಏನಿಲ್ಲ, ಅಂತ ಭೂಮಿಗೆ ಹೋಗಿ ಒಂದು ಬೀಜ ಬಿತ್ತಿದ್ನಂತೆ ಒಬ್ಬ ವ್ಯಕ್ತಿ. ಇದು ಒಂದ್ ಮರ ಬೆಳಿಲಿ, ಒಂದು ಗಿಡ ಬೆಳಿಲಿ ಅಂತ. ಅಲ್ಲಿ ಏನಾದ್ರೂ ಒಂದು ಅಂಕುರ ಬೆಳೆಯತ್ತ? ಏನೋ ಅಲ್ಲಿ ಬೀಜ ಮುಂದೆ ಬೆಳೆದು ಅದು ಮರವಾಗಿ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಅಂಕುರವಾಗಿ ಅದು ಬೆಳೆಯೋದೇ ಇಲ್ಲ. ಹಾಗಾಗಿ ಕೃಷ್ಣ ಏನಾದ್ರೂ ಪರಂಧಾಮಕ್ಕೆ ತೆರಳದ ಅಂದ್ರೆ ನನ್ನ ಸಾಮರ್ಥ್ಯ ಏನೂ ಇರೋದಿಲ್ಲ. ಈಗ ಸ್ವಲ್ಪನಾದ್ರೂ ಉಳ್ಕೊಂಡಿದೆ, ಕೃಷ್ಣ ಇನ್ನೂ ಇದಾನಿಲ್ಲಿ, ಪರಂಧಾಮಕ್ಕೆ ಹೋಗಿಲ್ಲ. ಹೋಗದೆ ಇದ್ರು ದೂರ ಇರೋದ್ರಿಂದ ಸ್ವಲ್ಪನಾದ್ರೂ ಪ್ರಯೋಜನ ಇರಬಹುದೋ ಏನೋ. ಆದ್ರೆ ಪರಂಧಾಮಕ್ಕೆ ಗೈದ್ರೆ, ಮರುಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡಿದ್ರೆ ಏನು ಫಲ ಹೇಗೆ ಸಿಗೋದಿಲ್ವೋ ಆ ರೀತಿ ಅಂತ. ಹೀಗೆ
ಇಷ್ಟು ಒಂದೊಂದು ಉದಾಹರಣೆಗಳಿಗಿರೋ ವ್ಯತ್ಯಾಸ ತಿಳಿಬೇಕು ಅಂತ ವಿವರಣೆ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಮಾತನ್ನು ಇಲ್ಲಿ ಹೇಳ್ತಾರೆ, ನಾವೆಲ್ಲ ದೇವರು, ನಾವು ಬೇರೆ ಅಂತ ಆದ್ರೆ ತಾನೇ ಸಮಸ್ಯೆ. ನಾವೆಲ್ಲ ದೇವರೇ, ಯಾಕೆ ತತ್ವಮಸಿ ಅಂತ ವೇದ ವಾಕ್ಯಗಳೆಲ್ಲ ಹೇಳಿದ್ದಾರೆ. ದೇವ ಜೀವ ಇಬ್ರು ಒಂದೇ, ಬೇರೆ ಬೇರೆ ಅಲ್ಲ ಅಂದ್ರೆ ಅದ್ ಹಾಗಲ್ವಂತೆ. ಅವನಿಂದ, ಪರಮಾತ್ಮನಿಂದ ನೀವು, ತೇನ ತ್ವಮಸಿ, ಅವನಿಂದ ನೀನು, ಅವನಿಗೋಸ್ಕರ ನೀನು, ಅವನಲ್ಲಿ ನೀನು, ಅವನು ನಿನ್ನಲ್ಲಿ, ಹೀಗೆ ಅನೇಕ ಅರ್ಥಗಳನ್ನ ಹೇಳ್ತಾರೆ ಅದಕ್ಕೆ. ಆದ್ರಿಂದ ಅಲ್ಲಿ ಚಿಂತನೆ ಮಾಡ್ಬೇಕಾಗಿದ್ದೇ ಬೇರೆ. ಆ ಪರಮಾತ್ಮನೇ ಜೀವ ಅಂತ ಹೇಳಿಕ್ ಹೊರಟಿಲ್ಲ. ಆ ಪರಮಾತ್ಮ ಹೇಗೆ ಜ್ಞಾನಾನಂದಮಯನೋ ಆ ರೀತಿ ನಿನ್ನ ಸ್ವರೂಪನೂ ಚೆನ್ನಾಗಿದೆ. ನಾವು ದೇವರ ಸ್ವರೂಪ ಎಷ್ಟು ಚೆನ್ನಾಗಿದೆಯೋ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ದೇಹವು ಕೂಡ ಸ್ವರೂಪ, ದೇಹ ಏನಿದೆ ಒಳಗಿರುವಂತಹ ದೇಹ ಜೀವನಿಗೆ, ಆ ದೇಹವು ಕೂಡ ಅಷ್ಟೇ ಚೆನ್ನಾಗಿದೆ ಅನ್ನುವ ವರ್ಣನೆ ಮಾಡ್ಲಿಕ್ಕೋಸ್ಕರ ಈ ತತ್ವಮಸಿ ಅನ್ನೋದೆಲ್ಲ ಹೊರಟಿದೆ ಹೊರತು ದೇವರು ಜೀವ ಒಂದೇ ಅಂತ ಹೇಳಿಕ್ ಹೊರಟಿದ್ದಲ್ಲ ಅಂತ. ಇಷ್ಟು ಈ ಶ್ಲೋಕಗಳ ವಿಶೇಷತೆ ಇದೆ. ಇದನ್ನೆಲ್ಲ ಗಮನಿಸಿ ನಾವೀಗ 22ನೆಯ ಶ್ಲೋಕಕ್ಕೆ ಬರೋಣ. 22 ಮತ್ತೆ 23 ಅದು ಒಟ್ಟಿಗೆ ಇಲ್ಲಿ ಹಾಕಿದ್ದಾರೆ. ಒಂದೊಂದೇ ಶ್ಲೋಕವನ್ನ ಗಮನಿಸಿ ಮುಂದಕ್ಕೆ ಹೋಗೋಣ. ಈಗ 22ನೆಯ ಶ್ಲೋಕ. ರಾಜನ್ ತ್ವಯಾಭಿಪೃಷ್ಟಾನಾಂ ಸಹೃದಾಂ ನ ಸಹೃತ್ಪುರೇ ವಿಪ್ರಶಾಪ ವಿಮೂಢಾನಾಂ ನಿಘ್ನತಾಂ ಮುಷ್ಟಿಭಿರ್ಮಿಥಃ. ರಾಜನ್, ಧರ್ಮರಾಜ ತಾನು ಪ್ರಶ್ನೆ ಕೇಳಿದ ದ್ವಾರಕೆ ಹೇಗಿದೆ ಅಂತ. ಅರ್ಜುನ ಈಗ ಒಂದೊಂದೇ ವಿವರಿಸ್ತಾ ಹೋಗ್ತಾನೆ. ಯಾಕೆ ಅಂದ್ರೆ, ರಾಜನ್ ತ್ವಯ ಅಭಿಪೃಷ್ಟಾನ, ನೀನ್ ಕೇಳ್ದೆ, ಯಾರ ಬಗ್ಗೆ ಕೇಳ್ದೆ? ಸಹೃದ, ನಿಜ, ನಮ್ಮ ಸ್ನೇಹಿತರವರು, ನಮ್ಮ ಬಂಧುಗಳು, ಆ ಯಾದವರು, ಆ ಯಾದವರ ಬಗ್ಗೆ ನೀನು ಕೇಳ್ದೆ. ಆದ್ರೆ ದ್ವಾರಕಾಪಟ್ಟಣಕ್ ಹೋದ್ರೆ ನಾನ್ ನೋಡ್ದೆ, ದ್ವಾರಕಾಪಟ್ಟಣದಿಂದ ಈಚೆ ಬಂದಲ್ಲ, ಬರೋ ಮುಂಚೆ ಯಾದವರು ಒಂದ್ ಸ್ವಲ್ಪ ಜನ ಅಷ್ಟೇ ಉಳಿದಿದ್ದಾರೆ, ಜಾಸ್ತಿ ಜನ ಉಳಿದೇ ಇಲ್ಲ. ಯಾಕೆ, ಏನಾಯ್ತು? ಅವರೆಲ್ಲ ಏನಾದ್ರು ಅಂದ್ರೆ ವಿಪ್ರಶಾಪ ವಿಮೂಢಾನ, ಅಲ್ಲಿ ಮುನಿ ಶಾಪ ಬಂತು ಅವ್ರಿಗೆಲ್ಲ. ಆ ಮುನಿ ಶಾಪ ಬಂದಿದ್ರಿಂದ ಪರಸ್ಪರ ತಾವೇ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ಏನೋ ಪರಿಚಯನೇ ಇಲ್ಲ, ಇವ್ನು ಯಾರೋ ನನ್ನ ಶತ್ರು ಅನ್ನೋ ರೀತಿಯಲ್ಲಿ ಪರಸ್ಪರ ಯಾದವರು ಹೊಡೆದಾಡ್ಕೊಳ್ತಾ ಇದ್ದಾರೆ. ಈ ಘಟನೆಯನ್ನ ನಾನು ನೋಡ್ದೆ, ಅಲ್ಲೆಲ್ಲ ಜಾಸ್ತಿ ಜನ ಉಳಿದೇ ಇಲ್ಲ, ಹೀಗೆಲ್ಲ ಆಗ್ತಾ ಇದೆ, ಹೊಡೆದಾಡ್ಕೊಂಡು ಪರಸ್ಪರ ಕಲಹ ಶುರು ಆಗೋಗಿದೆ ಯಾದವರಲ್ಲಿ ಅಂತ. ನಾರದರ ಮಾತು ನಿಜ ಆಗ್ತಾ ಇದೆ. ನಾರದರು ಹೇಳಿದ್ರು, ಕೃಷ್ಣ ಪರಂಧಾಮಕ್ಕೆ ಹೋಗೋ ಸೂಚನೆ ಸಿಕ್ತು ಅಂದ್ರೆ ನಿಮ್ಮ ನಿರ್ಯಾಣವು ಆಗ್ಲೆ ಅಂತ. ಇವ್ರಿಗೆ ತಮ್ಮ ನಿರ್ಯಾಣದ ಬಗ್ಗೆ ಯೋಚನೆ ಇಲ್ಲ, ಕೃಷ್ಣ ಹೊರಡ್ತಾನೆ ಎನ್ನುವ ಯೋಚನೆ ಅದಿತ್ತು. ಏನ್ ಮಾಡ್ಕೊಳ್ತಾ ಇದ್ರು ಯಾದವರು ಇನ್ನು ಅಂತ ಮುಂದೆ ಇನ್ನು ವರ್ಣನೆ ಮಾಡ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ವಾರುಣೀಂ ಮಧಿರಾಂ ಪೀತ್ವಾ ಮದೋನ್ಮಥಿತ ಚೇತಸಾಂ ಅಜಾನತಾಮಿವಾತ್ಮಾನಂ ಚತುಃ ಪಂಚಾಶೇಷಿತಾಃ. ಇಲ್ಲಿ ಚತುಃ ಪಂಚಾಶೇಷಿತಾಃ ಅಂತ PDF ನಲ್ಲಿ ಆಗಿದೆ. ಅಲ್ಲಿ ಒಂದು ಅಕ್ಷರ ಮಿಸ್ ಆಗಿದೆ. ಚತುಃ ಪಂಚ ಅವಶೇಷಿತಾಃ ಅಂತ, ಅದನ್ನ ವ ಅನ್ನೋದನ್ನ ಸೇರಿಸ್ಕೊಳ್ಳಿ. ಚತುಃ ಪಂಚಾವಶೇಷಿತಾಃ. ಅದು ಕೂಡ ಬೆರಳಿಕೆ ಎಲ್ಲಿ ಉಳಿದಿರ್ತಾರಂತೆ, ಅದನ್ನ ಎಣಿಸ್ತಾನೆ ಅರ್ಜುನ. ಕೆಲವರು ಅಂದ್ರೆ ಎಷ್ಟು ಜನ, ಕೆಲವರು ಅಂದ್ರೆ ಚತುಃ ಪಂಚ, 4-5 ಜನ ಅಂತ ಯಾದವರು. ಯಾದವರು ಅಂದ್ರೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರೋರವರು, ಅದರಲ್ಲಿ 4-5 ಜನ ಉಳಿದಿದ್ದಾರೆ ಅಂತ. ಅಂದ್ರೆ ಮಿಕ್ಕಿದವ್ರ ಕಥೆ ಏನು? ಮಿಕ್ಕಿದವರೆಲ್ಲ ಏನು ಅಂದ್ರೆ ಅವರೆಲ್ಲ ವಾರುಣೀಂ ಮದಿರಾಂ ಪೀತ್ವ, ಮದ್ಯಪಾನ ಮಾಡಿದ್ದಾರೆ, ಎಲ್ಲ ಮದ್ಯಪಾನ ಮಾಡಿದ್ದಾರೆ, ಬೇಡದೇ ಇರೋದನ್ನ ಕುಡಿತಾ ಇದ್ದಾರೆ. ವಾರುಣೀಂ ಮದ್ಯಾಮ್ ಅಂತ ಹೇಳ್ತಾರೆ. ವಾರುಣಿ ಮದ್ಯ ಅಂದ್ರೆ ವರುಣ ದೇವರು ನಿರ್ಮಾಣ ಮಾಡಿದ ಆ ಮದ್ಯ ಅಂತ ಅದು. ಅದಕ್ಕೋಸ್ಕರ ವಾರುಣಿ ಮದಿರೆ ಅಂತ ಕರೀತಾರೆ. ಆ ವರುಣ ನಿರ್ಮಿಸಿದ ಆ ಮದಿರೆಯನ್ನ, ಅಂದ್ರೆ ಮದ
ಮದ ಬಂದು ಬಂದು ಹುಚ್ಚು ಹಿಡಿದು ತಮ್ಮವರು ಬೇರೆಯವರು ಯಾರು ಅಂತ ಗೊತ್ತಾಗ್ದೇನೆ ಹೊಡೆದಾಡ್ಕೊಳ್ಳಿಕ್ ಶುರು ಮಾಡ್ತಾರೆ. ಅದು ಕುಡಿದು ಬಿಟ್ಟಿದ್ದಾರೆ. ಕುಡಿದಿರೋದ್ರಿಂದ, ಮದ್ಯಪಾನ ಮಾಡಿದ್ರಿಂದ ಮದೋನ್ಮಥಿತ ಚೇತಸಾನ್, ಅದು ಚೆನ್ನಾಗಿ ಇಳಿದಿದೆ ಆ ಮದಿರೆ. ಒಳಗಡೆ ಇಳಿದ ಕೂಡಲೇ ಅವರಿಗೆ ಪ್ರಜ್ಞೆ ತಪ್ಪಿ ಆಚೆ ಈಚೆ ಹೇಗಂದ್ರೆ ಹಾಗೆ ಆಡ್ತಾ ಇದ್ದಾರೆ. ಅಜಾನತಾಮಿವ ಆತ್ಮಾನಂ, ತಮ್ಮ ಬಗ್ಗೆ ತಮ್ಮ ಪರಿಚಯ ಇಲ್ಲ, ಹಾಗೆ ಆ ರೀತಿ ವರ್ತಿಸ್ತಾ ಇದ್ದಾರೆ. ಈ ರೀತಿ ವರ್ತಿಸ್ತಾ 4-5 ಜನ ಮಾತ್ರ ಉಳ್ಕೊಂಡಿದ್ದಾರೆ. ಇನ್ನೆಲ್ಲರೂ ಪರಸ್ಪರ ಹೊಡೆದಾಡ್ಕೊಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ದ್ವಾರಕಾಪಟ್ಟಣದಲ್ಲಿ ಅಂತ ಇಷ್ಟು ಬಂತು. ಇಷ್ಟಾಗಿ ಮುಂದೆ ಈ ಯಾದವರ ನಾಶ ಏನಾಗ್ತಾ ಇದೆ, ಇದಕ್ಕೆ ಪ್ರಮುಖ ಕಾರಣ ಯಾರು ಅಂದ್ರೆ ನಿಜವಾಗಿ ಪ್ರಮುಖ ಕಾರಣ ನಮ್ಮ ಕೃಷ್ಣನೇ ಕಾರಣ ಇದಕ್ಕೂ ಕೂಡ. ಯಾಕೆ ಅಂದ್ರೆ ಭಗವಂತನೇ ಎಲ್ಲವನ್ನು ಸೃಷ್ಟಿನೂ ಮಾಡ್ತಾನೆ, ಅವನೇ ಎಲ್ಲವನ್ನು ಸಂಹಾರ ಮಾಡ್ತಾನೆ. ಎರಡೂ ಗೊತ್ತು ಅವನಿಗೆ. ಅವನಿಗೆ ಒಂದು ವಸ್ತುನ ಹುಟ್ಟಿಸೋದು ಗೊತ್ತು, ಅದನ್ನ ಸಾಯಿಸೋದು ಗೊತ್ತು ಹೇಗೆ ಅಂತ. ಆ ನಿಟ್ಟಿನಲ್ಲಿ ಸಾಯಿಸೋದು ಅಂದ್ರೆ ಕೆಟ್ಟ ದೃಷ್ಟಿ ಅಲ್ಲ. ಅವರ ಸಾಧನೆ ಮುಗಿಯಿತು, ಇನ್ನು ತಾನು ಹೋಗ್ಬೇಕು. ಭೂಭಾರ ಹರಣ ಆಗಿದೆ, ಹರಣ ಆದ್ಮೇಲೆ ಇನ್ನೇನ್ ಕಾರ್ಯ, ಕೆಲಸ ಮುಗೀತು. ಆದ್ರಿಂದ ಒಂದು ನಿರ್ಯಾಣಕ್ಕೊಂದು ನೆಪ ಬೇಕು. ಆ ನೆಪದಲ್ಲಿ ಹೀಗೆ ಬ್ರಾಹ್ಮಣರ ಶಾಪದಿಂದ ಎಲ್ಲ ಅಜ್ಞಾನದಿಂದ ಈ ಯಾದವರೆಲ್ಲ ತಾವು ಪರಸ್ಪರ ಹೊಡೆದಾಡ್ಕೊಳ್ಳೋ ಇರೋ ಪರಿಸ್ಥಿತಿಯನ್ನ ನಿರೂಪಣೆ ಮಾಡಿದ. ಇಷ್ಟಾಗಿ ಭಗವಂತನ ಈ ವ್ಯಾಪಾರ ಏನಿದೆ, ಈ ಯಾದವರ ಪರಸ್ಪರ ನಾಶ, ಇದಕ್ಕೇನು ಬೇರೆ ಕಾರಣ ಅಲ್ಲ, ಇದು ದಿವ್ಯ ಭಗವಂತನ ವ್ಯಾಪಾರ ಅನ್ನೋದನ್ನ ಸ್ಮರಣೆ ಮಾಡ್ಕೊಳ್ತಾರೆ. ಅದನ್ನು ಮುಂದಿನ ಶ್ಲೋಕ ವಿವರಣೆ ಮಾಡ್ತಾ ಇದೆ. 24ನೆಯ ಶ್ಲೋಕ. ಪ್ರಾಯೇಣೈತತ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪ್ರಾಯೇಣ ಏತತ್ ಭಗವತಃ ಅಂತ. ಪ್ರಾಯೇಣ ಅಂದ್ರೆ ನಿಜವಾಗಿ ಹೆಚ್ಚಾಗಿ ಅನ್ನೋ ಅರ್ಥ ನಾವು ನೋಡ್ತೀವಿ ಎಲ್ಲಾ ಕಡೆ. ಪ್ರಾಯೇಣ ಅಂದ್ರೆ ಹೆಚ್ಚಾಗಿ ನಾನು ಪಾರಾಯಣ ಮಾಡ್ತಾ ಇರ್ತೀನಿ, ಪ್ರತಿ ದಿವಸ ಬಿಡೋದಿಲ್ಲ ಅಂತ ಹೇಳ್ತೀವಿ. ಹೆಚ್ಚಾಗಿ ನಾನು ಪ್ರತಿನಿತ್ಯ ಒಂದಿಷ್ಟು ಪಾರಾಯಣ ಇಟ್ಕೊಂಡಿರ್ತೀವಿ, ಪ್ರಾಯಣ ಹೆಚ್ಚಾಗಿ ಬಿಡಲ್ಲ, ಮಧ್ಯ ಏನಾರ ಅನಿವಾರ್ಯ ಇದ್ರೆ ತಪ್ಪೋಗತ್ತೆ ಅನ್ನೋ ಅರ್ಥದಲ್ಲಿ ಸಾಮಾನ್ಯ ಪ್ರಾಯೇಣ ಅನ್ನೋ ಶಬ್ದ ಬಳಸ್ತಾರೆ. ಅಂದ್ರೆ ಹೆಚ್ಚಾಗಿ ದಿವಸ ಮಾಡಿದ್ರು ಕೂಡ ಕೆಲವೊಮ್ಮೆ ತಪ್ಪು ಹೋಗ್ಬೋದು ಅಂತ ಇದನ್ನ ಪ್ರಾಯೇಣ ಅಂತ ಬಳಸ್ತಾರೆ. ಇವನು ತುಂಬಾ ಒಳ್ಳೆಯವನ, ಇಲ್ಲ ಹೆಚ್ಚಾಗಿ ಇವನನ್ನ ನಾನು ನೋಡಿದ್ದೆ ಒಳ್ಳೆಯವನಾಗಿ, ಬೇರೆ ವಿಷಯದಲ್ಲಿ ಗೊತ್ತಿಲ್ಲ ಕೆಟ್ಟವನು ಆಗಿರ್ಬೋದೋ ಏನೋ, ಅದ್ರ ಸಂಶಯ ಬರುತ್ತೆ, ನಿಶ್ಚಯ ಬರಲ್ಲ. ಇದು ಹೀಗೆ ಅಂತ ಖಡಾಖಂಡಿತವಾಗಿರಲ್ಲ. ಆದ್ರೆ ಹೀಗಲ್ಲ, ಇಲ್ಲಿ ಪ್ರಾಯಣ ಅಂದ್ರೆ ನಿಶ್ಚಯವಾಗಿ ಇದು ದೇವರ ವ್ಯಾಪಾರನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವತಃ ಈಶ್ವರಸ್ಯ ವಿಚೇಷ್ಟ, ಇದು ದೇವರ ಕೆಲಸ. ದೇವರಿಗೆ ಸೃಷ್ಟಿ ಮಾಡೋದು ಗೊತ್ತು, ಹಾಗೆ ಸಂಹಾರ ಹೇಗಾಗಬೇಕೋ ಆ ರೀತಿ ಮಾಡೋದು ಗೊತ್ತು. ಯಾಕೆಂದ್ರೆ ಮಿಥೋ ನಿಘ್ರಂತಿ ಭೂತಾನಿ, ಇಲ್ಲಿ ಪರಸ್ಪರ ಪ್ರಾಣಿಗಳೆಲ್ಲ ತಾವೇ ಪರಸ್ಪರ ಹೊಡೆದಾಡ್ಕೊಳ್ತಾ ಇದ್ದಾವೆ, ಪರಸ್ಪರ ತಮ್ಮ ನಾಶಕ್ಕೆ ತಾವೇ ಕಾರಣ ಆಗ್ತಾ ಇದ್ದಾವೆ. ಭಾವಯಂತಿ ಚಯನ್ಮಿಥಃ, ಯಾಕೆ ಈ ರೀತಿ ಪರಸ್ಪರ ಪ್ರಾಣಿಗಳಿಗೆ ಜ್ಞಾನ ಬರೋ ತರ ಭಗವಂತ ನಿಯಮನ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ. ಆದ್ರಿಂದ ಈ ಯಾದವ ಕಲಹಕ್ಕೆ, ಯಾದವ ನಾಶಕ್ಕೆ ಪ್ರಮುಖ ಕಾರಣ ಅದು ಕೃಷ್ಣ ಪರಮಾತ್ಮನೇ ಅಂತ ಇಷ್ಟ ಆಯ್ತು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಒಂದು ಉದಾಹರಣೆ ಕೊಟ್ಟು ಚೆನ್ನಾಗಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಅದ್ ಹೇಗ್ ಸಾಧ್ಯ, ಅವನೇ ಸೃಷ್ಟಿ ಮಾಡಿದ್ದು, ಅವನೇ ಯಾಕೆ ಸಂಹಾರ ಮಾಡ್ತಾನೆ ಅಂದ್ರೆ ಅದಕ್ಕೆ ಇವಾಗ ಕಾರಣವನ್ನ ಅವ್ರು ವಿವರಿಸ್ತಾರೆ. ಅಂದ್ರೆ ಯದುಗಳೆಲ್ಲ ಈ ಯಾದವರು ಏನೇನಿದ್ದಾರೆ ಅವರೆಲ್ಲ ಭೂಭಾರ ಹರಣದ ಅಂಗ ಆದ್ರು, ಅದಕ್ಕೊಂದು ಸಹಾಯ ಮಾಡ್ತಾ ಬಂದ್ರು. ಈ ಭೂಭಾರ ಹರಣ ಮಾಡಿದ ಯಾದವರನ್ನ ಈಗ ಹರಣ ಮಾಡ್ತಾ ಇದ್ದಾರೆ ಯಾರು, ನಮ್ಮ ಕೃಷ್ಣ. ಇದು ಹೇಗ್ ಸಾಧ್ಯ ಅಂದ್ರೆ ಯಾದವರೆಲ್ಲ ಈ ದೈತ್ಯರನ್ನ ನುಂಗ್ ಹಾಕಿದ್ರು, ಅವರ ಸಂಹಾರಕ್ಕೆ ಇವ್ರ ಕಾರಣ ಆದ್ರು. ಈಗ ಯಾದವರ ಸಂಹಾರಕ್ಕೆ ಕೃಷ್ಣನೇ ಕಾರಣ ಆಗ್ತಾ ಇದ್ದಾನೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಿದೆ. ಆ ಉದಾಹರಣೆ ಕೊಟ್ಟರೆ ನಮಗೆ ಸ್ಪಷ್ಟ ಆಗತ್ತೆ, ಅದ್ರ ಮೇಲೆ ನಮಗೆ ಪ್ರಶ್ನೆ ಬರೋದಿಲ್ಲ. ಅದೇನದು ಉದಾಹರಣೆ ಅನ್ನೋದನ್ನ ಮುಂದೆ ಈಗ 25ನೆಯ ಶ್ಲೋಕ ವಿವರಿಸ್ತಾ ಇದೆ. ಜಲೌಕಸಾಂ ಜಲೇ ಯದ್ವತ್ ಮಹಾಂತೋದಂತ್ಯಣೀಯಸಃ ದುರ್ಬಲಾನ್ ಬಲಿನೋ ರಾಜನ್ ಮಹಾಂತೋ ಬಲಿನೋ ಮಿಥಃ.
ಈ ಶ್ಲೋಕದ ಅರ್ಥ ಹೀಗೆ, ಜಲೌಕಸಾಮ್ ಅಂತ ಹೇಳ್ತಾರೆ. ಜಲೌಕಸ ಅಂದ್ರೆ ನೀರಿನಲ್ಲಿ ಬದುಕುವಂತಹ ಪ್ರಾಣಿಗಳು, ಅಂದ್ರೆ ಮೀನು ಅಂತ ಇಟ್ಕೊಳ್ಳೋಣ. ಈಗ ಮೀನುಗಳ ಪರಿಸ್ಥಿತಿ ನೋಡಿ, ಚಿಕ್ಕ ಮೀನಿರುತ್ತೆ, ಚಿಕ್ಕ ಮೀನನ್ನ ದೊಡ್ಡ ಮೀನ್ ತಿನ್ನತ್ತೆ, ಆ ದೊಡ್ಡ ಮೀನನ್ನ ಇನ್ನೂ ದೊಡ್ಡ ಮೀನ್ ತಿಂತಾ ಹೋಗುತ್ತೆ. ಅಂದ್ರೆ ಜೀವೋ ಜೀವಸ್ಯ ಜೀವನಂ ಅಂತ ಹಿಂದೆ ಬಂತು. ಅದಕ್ಕೇನರ್ಥ, ಒಂದು ಪ್ರಾಣಿಯನ್ನ ಮತ್ತೊಂದು ಆಶ್ರಯಿಸ್ಕೊಂಡು ಸಹಕಾರ ಇಲ್ಲದೇನೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಹಿಂದಕ್ ಬಂತು. ಜೀವೋ ಜೀವಸ್ಯ ಜೀವನಂ ಅಂತ ಬಂತು ಭಾಗವತದಲ್ಲಿ. ಇಲ್ಲೇ ಹೇಳ್ತಾ ಇರೋದೇನಂದ್ರೆ, ಜೀವೋ ಜೀವಸ್ಯ ಜೀವನಂ ಸರಿ, ಇಲ್ಲಿ ಪ್ರಾಣ ಹರಣಕ್ಕೂ ಕಾರಣ ಆಗಿದೆ. ಒಂದು ಜೀವ ಇನ್ನೊಂದು ಜೀವನ ತೆಗಿಯತ್ತೆ. ನಮ್ಮ ನೋಡಿದೀವಿ ಪ್ರಾಣಿಗಳೆಲ್ಲ, ಒಂದೊಂದು ಪ್ರಾಣಿಯನ್ನ ತಿಂತಾ ಹೋಗುತ್ತೆ, ಅದು ಜೀವನ ಅದರದ್ದು. ಪ್ರಕೃತದಲ್ಲಿ ಚಿಕ್ಕ ಮೀನುಗಳನ್ನ ದೊಡ್ಡ ಮೀನು ತಿನ್ನತ್ತೆ, ಆ ದೊಡ್ಡ ಮೀನು ಇನ್ನೂ ದೊಡ್ಡ ಮೀನು ತಿನ್ನತ್ತೆ. ನಮ್ಮ ತಿಮಿಂಗಿಲದವರೆಗೂ ಬರ್ಬೇಕು. ತಿಮಿಂಗಿಲ ದೊಡ್ಡ ಮೀನದು, ತಿಮಿಂಗಿಲ. ಆ ತಿಮಿಂಗಿಲ ಎಲ್ಲವನ್ನೂ ಕೂಡ ಸ್ವಾಹ ಮಾಡ್ಬೋದು, ಅಷ್ಟು ದೊಡ್ಡದು. ಅಂತೂ ಯಾವತ್ತೂ ಕೂಡ ಲೋಕದಲ್ಲೂ ಕೂಡ ಈ ನಿಯಮ ಇದೆ ಹಾಗೆ. ಏನಂತ, ಯಾರು ದುರ್ಬಲರೋ, ದುರ್ಬಲಾನ್ ಬಲಿನೋ ರಾಜನ್, ಯಾರಿಗೆ ಬಲ ಕಡಿಮೆ ಇದೆಯೋ ಅವ್ರ ಮೇಲೆ ದಬ್ಬಾಳಿಕೆ ನಡೆಯುತ್ತೆ. ಬಲಿಷ್ಠ ಯಾರಿಗೆ ಚೆನ್ನಾಗಿ ಶಕ್ತಿ ಇದೆಯೋ ಅವ್ರ ಶಕ್ತಿ ಇಲ್ಲದವ್ರ ಮೇಲೆ ಸರಿಯಾಗಿ ದಾಳಿಯನ್ನ ಮಾಡ್ತಾರೆ. ಹಾಗೆ ಮಹಾಂತೋ ಬಲಿನೋ ಮಿಥಃ, ಈ ಕಡೆ ಬಲಾನು ಚೆನ್ನಾಗಿದೆ, ಸಂಖ್ಯೆನೂ ದೊಡ್ಡದು, ಅವ್ರಿಗೆ ಒಳ್ಳೆ ಬಲ ಇದೆ ಅಂತ ಆದ್ರೆ ಆಗ ಪರಸ್ಪರ ಅವರವರೇ ಹೊಡೆದಾಡ್ಕೊಳ್ತಾರೆ. ಈ ರೀತಿ ದುರ್ಬಲ ಆದ್ರೆ ಬಲಿಷ್ಠ ರಾಜ ಗೆಲ್ತಾನೆ, ಬಲಿಷ್ಠನಾದವನು ದುರ್ಬಲರನ್ನ ಸಂಹಾರ ಮಾಡ್ತಾನೆ. ಆದ್ರೆ ಇಬ್ರು ಶಕ್ತಿವಂತರು, ಇಬ್ರು ದೊಡ್ಡವರು ಅಂತ ಆದ್ರೆ ಆ ಪಕ್ಷದಲ್ಲಿ ಪರಸ್ಪರ ಹೊಡೆದಾಡ್ಕೊಂಡು ಸಾಯ್ತಾರೆ ಅಂತ ಇಷ್ಟು ಬಂತು. ಅಲ್ಲ, ನಾವು ಪ್ರಶ್ನೆ ಕೇಳಿದ್ ಏನು, ಕೃಷ್ಣ ತಾನು ಯಾದವರ ಸಂಹಾರಕ್ಕೆ ಕಾರಣ ಆದ, ಯಾದವರು ತಾವು ಭೂಭಾರ ಹರಣ ಕಾರ್ಯದಲ್ಲಿ ಅವರು ಇನ್ನಿತರ ದುಷ್ಟ ರಾಜರ ಸಂಹಾರಕ್ಕೆ ಕಾರಣ ಆದ್ರು ಅಂತ. ಇದೇಗಾಯ್ತು, ಚಿಕ್ಕ ಮೀನನ್ ದೊಡ್ಡ ಮೀನು, ದೊಡ್ಡ ಮೀನು ಇನ್ನೊಂದು ದೊಡ್ಡ ಮೀನು ತಿಂದ ಹಾಗಾಯ್ತು ಅಂತ ಇಷ್ಟು ಅರ್ಥ ಆಯ್ತು. ಆದ್ರೆ ಇದು ಹೇಳಿದ್ರಿಂದ ನಮಗ್ ಪ್ರಕೃತಕ್ಕೆ ಏನ್ ಅರ್ಥ ಮಾಡ್ಕೊಳ್ಬೇಕು ನಾವು, ನಮಗ್ ಅರ್ಥ ಆಗ್ಲಿಲ್ಲ ಇದು. ಅದನ್ನ ಸ್ವಲ್ಪ ಉದಾಹರಣೆ ಕೊಟ್ಟಿದ್ ಯಾಕೆ, ಅದ್ ಏನಕ್ಕೆ ಅಂತ ಸ್ವಲ್ಪ ವಿವರಿಸಿ ಅಂತ ಕೇಳಿದ್ರೆ ಅದಕ್ಕೆ ಮುಂದೆ ವಿವರಿಸ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 26ನೇಯ ಶ್ಲೋಕ. ಏವಂ ಬಲಿಷ್ಠೈರ್ ಯದುಭಿಃ ಮಹದ್ಭಿರಿತರಾನ್ ವಿಭುಃ ಯದೂನ್ ಯದುಭಿರನ್ಯೋನ್ಯಂ ಭೂಭಾರಂ ಸಂಜಹಾರಃ ಕಂಟಕಂ ಕಂಟಕೇನೈವ ದ್ವಯಂ ಚಾಪೀಷಿತುಃ ಸಮಂ. ಈಗ ಅದಕ್ಕೆ ಕಾರಣವನ್ನ ಕೊಡ್ತಾರೆ. ಯಾಕೆ ಶ್ರೀಹರಿ ಕೃಷ್ಣ ಹೀಗ್ ಮಾಡ್ದ ಅಂದ್ರೆ, ಬಲಿಷ್ಠೈಹಿ, ಅಲ್ಲಿ ಕುರುಕ್ಷೇತ್ರದಲ್ಲೇ ಎಷ್ಟೋ ಕೆಲವರು ಯಾದವರು ಹೊರಟೋಗ್ಬಿಟ್ರು. ಯಾಕೆ ಯಾದವರು ಹೋದ್ರು ಅಂದಿನ ದಿವಸ ಅಂದ್ರೆ ದುರ್ಬಲರಾಗಿದ್ರು. ಆಗ ಯಾರು ಬಲಿಷ್ಠ ರಾಜರಿದ್ರು ಅವರು ದುರ್ಬಲರ ಮೇಲೆ ಪ್ರಯೋಗ ಮಾಡಿದ್ರು, ಆಯುಧಗಳನ್ನ ಹಾಕಿದ್ರು. ಅವತ್ತಿನ ದಿವಸ ಎಷ್ಟೋ ಯಾದವರು ಹೋದ್ರು ದುರ್ಬಲರು. ಆದ್ರೆ ಕೆಲವರಿದ್ರು ಬಹಳ ಬಲಿಷ್ಠರು, ಅವರನ್ನು ಹೊಡೆದಾಕೋದು ಹೇಗೆ, ಅವರ ನಾಶ ಮಾಡೋದು ಹೇಗೆ, ಅವ್ರವ್ರಿಗೆ ಜಗಳ ಹತ್ತಿಸ್ಬೇಕು. ಆ ಜಗಳ ಹತ್ತಿಸ್ಲಿಕ್ಕೆ ಈ ರೀತಿ ಮದ್ಯಪಾನಾದಿಗಳ ಪ್ರಸಂಗ ನಡೀತು. ಆಗ ಪರಸ್ಪರ ಯಾದವರೆಲ್ಲ ಹೊಡೆದಾಡ್ಕೊಳ್ತಾರೆ, ಪರಸ್ಪರ ತಮ್ಮ ನಾಶಕ್ಕೆ ಅವರು ಕಾರಣ ಆಗ್ತಾರೆ. ಇದು ಹೇಗೆ ಅಂದ್ರೆ ಕಂಟಕಂ ಕಂಟಕೇನೈವ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ. ಮುಳ್ಳಿಂದಲೇ ತೆಗಿಯೋದು ಅಂದ್ರೆ, ಈಗ ಇವರೆಲ್ಲ ತಾವು ಮರಣವನ್ನ ಅಪ್ಪೋದಿಲ್ಲ, ಸಾಧ್ಯ ಇಲ್ಲ. ಇವರು ಎಲ್ಲ ಬಲಿಷ್ಠ ಯಾದವರು ಪರಸ್ಪರ ಮುಳ್ಳಿನ ತರ, ಈ ಮುಳ್ಳನ್ನ ಹೆಂಗ್ ತೆಗಿಬೇಕು, ಇನ್ನೊಂದು ಮುಳ್ಳಿಂದನೇ ತೆಗಿಬೇಕು ಆ ತರ. ಅಂದ್ರೆ ಅರ್ಥ, ಸರಿಯಾದ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ಹಾಗೆ ಪ್ರತಿಕ್ರಿಯೆ ಕೊಡ್ಬೇಕು, ಅದು ಯಾವ್ದೋ ಬೇರೆ ಕ್ರಮದಲ್ಲಲ್ಲ. ಹಾಗೆ ಮುಳ್ಳಿಂದಲೇ ಕಿತ್ತು ಹಾಕೋ ತರ ಇವರೆಲ್ಲ ಭೂಭಾರಂ, ಯಾರ್ಯಾರು ಭೂಮಿಗೆ ಭಾರ ಆಗಿದ್ರೋ ಅಂಥವ್ರನ್ನೆಲ್ಲ ಸಂಹಾರ ಮಾಡ್ದ ದೇವರು, ಈ ಯಾದವರ ಮುಖಾಂತರ ಮಾಡಿಸಿದ. ಆದ್ರೆ ಬಲಿಷ್ಠರಾದ ಯಾದವರನ್ನ ಸಂಹಾರ ಮಾಡೋದು ಯಾಕೆ ಮಾಡ್ದ ಅನ್ನೋ ಪ್ರಶ್ನೆ ನಮಗ್ ಬರುತ್ತೆ. ಯಾಕಂದ್ರೆ ತಮ್ಮವ್ರನ್ನ ಯಾಕೆ ಕೃಷ್ಣ ಉಳಿಸ್ಲಿಲ್ಲ, ತಮ್ಮವ್ರ ನಾಶಕ್ಕೆ ಇವನ್ ಯಾಕೆ ಕಾರಣ ಆದ ಅಂದ್ರೆ, ನೋಡಿ ಭಗವಂತನ ಈ ಕಾರಣತ್ವವನ್ನ ನಾವು ಅಲಗಳಿಬಾರ್ದು. ಅವ್ನು ನಿಜ ಕಾರಣ ಆಗಿದ್ದಾನೆ, ಅದನ್ನ ಒಪ್ಲೇಬೇಕು. ಆದ್ರೆ ಅವರವರ ಕರ್ಮ ನೋಡ್ಕೊಂಡು ಅವರವರ ಕರ್ಮಕ್ಕನುಗುಣವಾಗಿ ದೇವರೇ ಇನ್ನು ಮುಗೀತು, ಒಬ್ಬ ವ್ಯಕ್ತಿ ಎಷ್ಟು ದಿವಸ ಆಯುಷ್ಯ ಇದೆಯೋ ಅಷ್ಟು ದಿವಸ ಇರಬೇಕು, ಅದಾದ್ಮೇಲೆ ಅವನು ಇರ್ಲಿಕ್ಕೆ ಹಕ್ಕಿಲ್ಲ, ಅವನು ಮತ್ತೆ ಆ ಕರ್ಮದ ಫಲ ಅನುಭವಿಸಲೇಬೇಕು. ಈ ರೀತಿ ಯಾದವರು ಪರಸ್ಪರ ನಾಶ, ಅವ್ರು ಮುಗೀತ ಆಯುಷ್ಯ, ಆದ್ರಿಂದ ನಾಶಕ್ಕೆ
ಕ್ಕೆ ಕಾರಣನಾಗಿ ಪರಮಾತ್ಮ ಅದೊಂದು ವ್ಯವಸ್ಥೆ ಮಾಡ್ದ. ಆದ್ರೆ ಭಗವಂತನ ಬಗ್ಗೆ ಒಂದು ಮಾತ್ರ ತಿಳಿಬೇಕು, ದ್ವಯಂ ಚಾಪಿ ಈಶಿತು ಸಮಂ. ಅವನಿಗೆ ಒಬ್ರನ್ನ ಕಾಪಾಡಿದ್ರೂ ಪ್ರಯೋಜನ ಇಲ್ಲ, ಒಬ್ರನ್ನ ಹುಟ್ಟಿಸಿದ್ರೂ ಪ್ರಯೋಜನ ಇಲ್ಲ, ಕೊಂದ್ರೂ ಪ್ರಯೋಜನ ಇಲ್ಲ, ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಅಂದ್ಮೇಲೆ ದೇವ್ರು ಯಾಕೆ ಇವೆಲ್ಲ ಮಾಡ್ತಾನೆ ಅಂದ್ರೆ ಅವರವರ ಕರ್ಮ ಆಗಿದೆ, ಆ ಕರ್ಮಕ್ಕೆ ಅನುಗುಣವಾಗಿ ದೇವ್ರು ಮಾಡ್ತಾನೆ ಅಷ್ಟೇ ಹೊರತು ಅವನಿಗೆ ಪಾಲನೆ ಮಾಡೋದ್ರಿಂದಲೂ ಏನು ಸಿಗ್ಬೇಕಾಗಿಲ್ಲ, ಸಂಹಾರ ಮಾಡೋದ್ರಿಂದಲೂ ಏನು ಸಿಗ್ಬೇಕಾಗಿಲ್ಲ. ಆದ್ರಿಂದ ಇದೊಂದು ನೆಪ ಮಾಡಿಕೊಂಡು ದೇವರು ಕರ್ಮದ ನೆಪ ಮಾಡಿಕೊಂಡು ಭಗವಂತ ವ್ಯಾಪಾರ ಮಾಡ್ದ ಅಷ್ಟೇ ಹೊರತು ಭಗವಂತನ ಬಗ್ಗೆ ಅವನಿಗೆ ಏನೊಂದು ಪ್ರಯೋಜನ ಸಿಗ್ತಾ ಇತ್ತು ಅದಕ್ಕೋಸ್ಕರ ತಾನು ಯಾದವರ ನಾಶಕ್ಕೆ ಕಾರಣನಾದ ಅನ್ನುವ ಈ ರೀತಿಯ ವಿವರಣೆಗಳನ್ನೆಲ್ಲ ನಾವು ಮಾಡಬಾರದು ಅಂತ ಇಷ್ಟು ಬಂತು. ಇದಾದ್ಮೇಲೆ ದುಃಖಕ್ಕೆ ಕಾರಣ ಹೇಳ್ತಾನೆ ಅರ್ಜುನ ಮುಂದಿನ ಶ್ಲೋಕಗಳಲ್ಲಿ. ಯಾಕೆ ನನಗೆ ದುಃಖ ಆಯ್ತು ಅಂದ್ರೆ ಬಹಳ ದುಃಖ ಆಗ್ತಾ ಇದೆ ಅಂತ ಅವ್ನು ವಿವರಿಸ್ತಾನೆ. ಅದ್ ಹೇಗೆ ಅನ್ನೋದನ್ನ ಮುಂದಕ್ಕೆ ವಿವರಿಸ್ತಾರೆ. ಆ ದುಃಖಕ್ಕೆ ಏನು ಕಾರಣ ಅರ್ಜುನ ಹೇಳ್ದ, ಇದೇ ದುಃಖ ಆಗೋಯ್ತು, ಶುರುವಾಗಿದೆ, ಆದ್ರೂ ನಿಜವಾಗಿ ಪ್ರಮುಖವಾದ ದುಃಖ ಅವನಿಗೇನಿತ್ತು ಆ ದುಃಖವನ್ನ ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾನೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಗುರುಗಳು ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.